ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದಾದರೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚಾಮುಂಡೇಶ್ವರಿ ಅಂದರೆ ಮೈಸೂರಿಗಲ್ಲ, ಮಲ್ಲನಗುಪ್ಪೆ ಹತ್ರ, ಗೌಡಗೆರೆ ಹತ್ರ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಇವಾಗ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ತುಂಬಾ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೋದ್ಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ, ದೇವಸ್ಥಾನ ಯಾವ ರೀತಿ ಇದೆ, ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಖಂಡಿತವಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾವು ಹೋಗುವಾಗ ಸುಮಾರು ಒಂದು 2 ಗಂಟೆ ಆಗಿತ್ತು ಮಧ್ಯಾಹ್ನ. ಮನೇಲಿ ಏನು ಊಟ ಏನು ಮಾಡ್ಕೊ ಬಂದಿರಲಿಲ್ಲ. ಹಾಗಾಗಿ ನಾವಿಲ್ಲಿ ಹತ್ರ ಒಂದು ಹೋಟೆಲ್ ಇತ್ತು, ಹೋಟೆಲ್ ಶಿವ ದರ್ಶಿನಿ ಅಂದ್ಬಿಟ್ಟು. ಇಲ್ಲಿ ಬಿಸಿ ತಟ್ಟೆ ಇಡ್ಲಿ ಎಲ್ಲ ಸಿಗುತ್ತಂತೆ. ಹಾಗೆ ಫಿಲಮ್ ಆಕ್ಟರ್ಸ್ ತುಂಬ ಜನ ಬಂದು ಇಲ್ಲಿ ತಿನ್ಕೊಂಡು ಹೋಗಿದ್ರಂತೆ. ಅದ್ರ ಫೋಟೋಸ್ ಎಲ್ಲ ಒಂದು ಸುಮಾರು ಹಾಕಿದ್ರು. ಹಾಗೆ ನೋಡೋಣ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾವು ಕೂಡ ಇಲ್ಲಿ ಸ್ವಲ್ಪ ಚಪಾತಿ ಹಾಗೆ ಮಂಗಳೂರು ಬೋಂಡ ಇದೆಲ್ಲ ತೊಗೊಂಡ್ವಿ. ಊಟ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಮನೇಲಿ ಮಾಡ್ಕೊಂಡು ತಿನ್ನೋದೇ ಎಷ್ಟೋ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ. ಅದಾದಮೇಲೆ ನಾವು ಇವಾಗ ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಯಾವ ರೀತಿ ಇರುತ್ತೆ ಏನು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ದೇವಸ್ಥಾನಕ್ಕೆ ಈ ಥರ ಒಂದು ಬೋರ್ಡ್ ಹಾಕಿರ್ತಾರೆ. ಇಲ್ಲೇ ನೋಡ್ಬೋದು, ಗೌಡಗೆರೆ ಅಂದ್ಬಿಟ್ಟು ಒಂದು ನೇಮ್ ಬೋರ್ಡ್ ಹಾಕಿರ್ತಾರೆ. ಅದನ್ನ ನೋಡಿಕೊಂಡು ನೀವು ರೈಟಿಗೆ ಕಟ್ಟಾದರೆ ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಪ್ಲೇಸ್ ಸಿಗುತ್ತೆ. ನೀವು ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಹೋದ್ರೆ ಬೆಟರ್ ಅನಿಸುತ್ತೆ. ನಾವು ಕೂಡ ಅಷ್ಟೇ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಮುಂದೆ ಹೋದರೆ ತುಂಬ ರಶ್ ಇರುತ್ತೆ. ಅದರಲ್ಲೂ ನೀವು ಮಂಗಳವಾರ ಇಲ್ಲ ಶುಕ್ರವಾರ ಇಲ್ಲ ಭಾನುವಾರ 3 ದಿನದಲ್ಲಿ ತುಂಬಾ ಕ್ಲೌಡ್ ಇರುತ್ತೆ. ನೀವು ಸಂಜೆ ಹೋದರೆ ಇನ್ನೂ ತುಂಬ ಒಳ್ಳೇದಂತಲೇ ಹೇಳ್ಬೋದು. ಆವಾಗ ಎಕ್ಸ್ಟ್ರಾ ಪೂಜೆ ಎಲ್ಲ ನಡೀತಾ ಇರುತ್ತಂತೆ. ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಾವಿವಾಗ ದೇವಸ್ಥಾನಕ್ಕೆ ದೇವಸ್ಥಾನ ಎಂಟ್ರಿ ಆಗಿದ ತಕ್ಷಣ ಈ ಥರ ಒಂದು ದೊಡ್ಡ ಸ್ಟ್ಯಾಚ್ಯೂ ಕಾಣುತ್ತೆ ನಿಮಗೆ. ಹಿಂದೆ ಇನ್ನು ಕನ್ಸ್ಟ್ರಕ್ಟ್ ನಡೀತಾ ಇದೆ. ಇದು ತಾಮ್ರ, ಕಂಚು, ಬೆಳ್ಳಿ, ಚಿನ್ನ ಇನ್ನು ಕೆಲವು ಇದರಿಂದ ಇದು ನಿರ್ಮಾಣ ಆಗಿರೋ ದೇವಸ್ಥಾನ. ತುಂಬಾನೇ ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದಷ್ಟು ಮಾಹಿತಿ ಆ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಎಂಟ್ರಿ ಆಗಿದ ತಕ್ಷಣ ನೋಡ್ಬೋದು, ಸುತ್ತಲೂ ಮುತ್ತಲು ತೆಂಗಿನಕಾಯಿ ಕಟ್ಟಿದ್ದಾರೆ. ಅಂದರೆ ನೋಡಿದ ತಕ್ಷಣ ಶಾಕ್ ಆಗುತ್ತೆ. ಅಷ್ಟು ತೆಂಗಿನಕಾಯಿ, ಒಂದು 3 ಲಕ್ಷ 4 ಲಕ್ಷನೇ ಇರ್ಬೋದೇನೋ, ಅಷ್ಟು ತೆಂಗಿನಕಾಯಿ ಇತ್ತು. ಇಲ್ಲಿ ಕೆಲವೊಂದಷ್ಟು ವಿಡಿಯೋ ಮತ್ತು ಫೋಟೋಸ್ ಎಲ್ಲ ತಗೋಬೋದು, ಏನು ಅನ್ನೋದಿಲ್ಲ ಅಲ್ಲಿ. ಹಾಗೆ ಇಲ್ಲೊಂದು ಬಸವಣ್ಣ ಸ್ಟ್ಯಾಚು ಕೂಡ ಇದೆ. ಅದು ಇದ್ರ ಮೇಲಿಂದ ನೀರು ಹಾಕ್ತಾರೆ. ಅದು ಸಂಜೆ ಟೈಮಲ್ಲಿ ನಡೆಯೋದು. ಅದಾದಮೇಲೆ ಈ ಸೈಡ್ ಬಂದರೆ ಇಲ್ಲಿ ಕಾಯಿನ ಈ ಗೋಡೆ ಥರ ಇದೆಯಲ್ಲ, ಈ ಕಲ್ಲಿನ ಗೋಡೆ, ಅದಕ್ಕೆ ಅಂಟಿಸ್ತಾರೆ. ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಏನಾದರೂ ಆ ಕಾಯಿನ ಇಟ್ಟರೆ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ಅಂತ ಹೇಳಿದ್ರು. ಬಟ್ ನಾನು 2 ಸಲ ಅಂಟಲಿಲ್ಲ ಅದು. ನನ್ನ ಹಸ್ಬೆಂಡ್ ಕೂಡ ಟ್ರೈ ಮಾಡ್ತಿದ್ದಾರೆ. ಅವ್ರಿಗೆ ಒಂದು ಕಾಯಿನೇನ ಅಂಟ್ಕೊಂತು ಅಂತ ಹೇಳ್ತಾ ಇದ್ರು, ಮತ್ತು ಒಂದು ಕಾಯಿನ ಬಿದ್ದೋಗ್ಬಿಡ್ತು. ನೋಡ್ಬೋದು ಎಲ್ಲರೂ ಕೂಡ ಅಲ್ಲಿ ಅಂಟಿಸಿದ್ದಾರೆ. ಇದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಬಟ್ ಒಂದೊಂದು ಅಂಟ್ಕೊಂಡಿದೆ, ಒಂದೊಂದು ಬಿದ್ದೋಗ್ತಾ ಇದೆ. ಕೆಳಗಡೆ ಎಲ್ಲ ನೋಡ್ಬೋದು ಎಷ್ಟೊಂದು ಕಾಯಿನ್ಸ್ ಎಲ್ಲ ಬಿದ್ದೋಗಿದೆ. ಅದ್ರ ಪಕ್ಕದಲ್ಲಿ ಒಂದು ತೇಲ್ತಾ ಇರೋ ಕಲ್ಲು, ತುಂಬ ವೆಯ್ಟ್ ಇದೆ ಆ ಕಲ್ಲು. ಅದನ್ನು ನೀರಲ್ಲಿ ಹಾಕಿರ್ತಾರೆ. ಅದರಲ್ಲಿ ಆ ಕಲ್ಲನ್ನ ಎತ್ತಿಬಿಟ್ಟು ಮತ್ತು ಆಶೀರ್ವಾದ ಎಲ್ಲ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಇಲ್ಲೊಂದು ದೇವ್ರದ್ದಿದೆ ನೋಡಿ, ಅದ್ರ ಬ್ಯಾಕ್ ಸೈಡೇ ಈ ಥರ ಎಲ್ಲ ಅಂಟಿಸೋದು. ಇಲ್ಲಿ ಕಾಯಿನ್ಸ್ ಎಲ್ಲ ಬಿದ್ದಿದೆ, ನೋಡ್ಬೋದು ನೀವು. ಅದಾದಮೇಲೆ ಈಗ ದೇವಸ್ಥಾನಕ್ಕೆ ಎಂಟ್ರಿ ಆಗೋಣ. ಫಸ್ಟು ದೇವ್ರ ದರ್ಶನ ಮಾಡ್ಕೋಬೇಕು. ಅಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಬಿಡಲಿಲ್ಲ. ಅದಾದಮೇಲೆ ಇಲ್ಲಿ ಪಂಚಲೋಹದ್ದು ಏನು ದೇವರಿದೆ, ಅಲ್ಲಿಗೆ ಹೋಗಬೇಕು. ಅಲ್ಲೂ ಕೂಡ ಪೂಜೆ ಎಲ್ಲ ಆಗುತ್ತೆ. ಅಲ್ಲಿ ದರ್ಶನ ಎಲ್ಲ ತಗೋಬೋದು. ಇಲ್ಲಿ ಲೈಟಿಂಗ್ಸ್ ಎಲ್ಲ ಬರುತ್ತಂತೆ. ನಮ್ಮದು ಇಂಡಿಯಾ ಮ್ಯಾಪೆಲ್ಲ ಹಾಕಿದ್ದಾರೆ. ಅಲ್ಲಿ ಗ್ರೀನು ಮತ್ತು ಯೆಲ್ಲೋ ಈ ಥರ ಡಿಸೈನಾಗಿ ಮಾಡಿದ್ದಾರೆ. ಬ್ಯಾಕ್ ಸೈಡಿಂದ ದೇವರು ವಿಗ್ರಹ ಈ ಥರ ಕಾಣಿಸ್ತಾ ಇದೆ. ಅದ್ರ ಹಿಂದೆ ನಿಮಗೆ ತೆಂಗಿನಕಾಯಿ ಕೊಡೋದವರು. ಅವರು ಯಾವ ರೀತಿ ಮಾತಾಡ್ತಾರೆ ಅಂದ್ಬಿಟ್ಟು ನಾನು ಇವಾಗ ಹಾಕ್ತೀನಿ. ಒಂದು ತೆಂಗಿನಕಾಯಿ ಬಂದ್ಬಿಟ್ಟು 50 ರೂಪಾಯಿ ಕೊಡಬೇಕು. ಎಲ್ಲರೂ ಕಟ್ಟಬೇಕು. ನೋಡಿದ್ರಲ್ಲ, ಆ ಥರ ಮನಸ್ಸಲ್ಲಿ ಏನಾದರೂ ಒಂದು ಬೇಡಿಕೆನ ಇಟ್ಕೊಂಡು ತಾಯಿ ಹತ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ಆ ತೆಂಗಿನಕಾಯಿನ 7 ರೌಂಡ್ ಸುತ್ತಬೇಕು. 7 ರೌಂಡ್ ಸುತ್ತ ಮೇಲೆ ಮನಸ್ಸಲ್ಲಿ ಬೇಡಿಕೊಂಡು ನಂತರ ಅವರು ಒಂದು ದಾರ ಕಟ್ಟಿರ್ತಾರೆ. ತೆಂಗಿನಕಾಯಿಗೆ ಅವ್ರು ದಾರ ಎಲ್ಲ ಕಟ್ಬಿಟ್ಟು ಕೊಟ್ಟಿರ್ತಾರೆ. ಅದನ್ನು ನೀವು ಮನಸ್ಸಲ್ಲಿ ಅಂದ್ಕೊಂಡು
ಒಂದೊಳ್ಳೆ ಜಾಗದಲ್ಲಿ ಕಟ್ಟಬೇಕು. ಅದಾದಮೇಲೆ ಈ ಸೈಡ್ ಬಂದರೆ ಇಲ್ಲಿ ಬಸಪ್ಪನ ಸನ್ನಿಧಿ ಅಂತ ಒಂದು ಬೋರ್ಡ್ ಇದೆ ನೋಡ್ಬೋದು. ಇದರೊಳಗಡೆ ನಿಜವಾದ ಬಸವಣ್ಣ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಕೇಳ್ತಾರೆ, ಏನಾದರೂ ಅವ್ರಿಗೆ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಹಾಗೆ ಏನಾದರೂ ನೆರವೇರಬೇಕಂದ್ರೆ ಇಲ್ಲಿ ಬಸವಣ್ಣ ಇದೆ ನೋಡಿ, ಇದ್ರ ಮುಂದೆ ಕುತ್ಕೊಂಡು ಅಲ್ಲಿ ಏನೋ ದುಡ್ಡೇನೋ ಕಟ್ಟಿಬಿಟ್ಟು ಕೇಳ್ತಾರಂತೆ ಬಸವಣ್ಣನಿಗೆ. ಸೊ ಅದು ಅಲ್ಲೇನು ನಾನು ಅಷ್ಟಾಗಿ ಹೋಗಲಿಲ್ಲ. ಅದಾದಮೇಲೆ ಸ್ವಲ್ಪ TV9 ಅವರು ಇವರು ಎಲ್ಲ ಬಂದಿದ್ರು, ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬರ್ತಾಯಿದೆ ಅಲ್ವಾ. ಸೊ ಅದಕ್ಕಾಗಿ ಇಂಟರ್ವ್ಯೂ ಮಾಡ್ಕೋತಾಯಿದ್ರು. ಕೆಲವೊಂದಷ್ಟು ಜನ ಅವ್ರಿಗೆ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಅದನ್ನೆಲ್ಲ ಶೇರ್ ಮಾಡ್ಕೋತಾಯಿದ್ರು. ಇನ್ನು ಕೆಲವೊಂದಷ್ಟು ಜನ ಈಗ ನಾವು ಫಸ್ಟ್ ಟೈಮ್ ಬಂದಿರೋದು ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ, ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ. ಇಲ್ಲಿ ದೇವಸ್ಥಾನದ ಬ್ಯಾಕ್ಗ್ರೌಂಡ್ ನೋಡ್ಬೋದು ನೀವು, ಅದ್ರದ್ದು ಪಿಕ್ಚರ್ ಏನಿದೆ ಅದನ್ನು ಹಾಕಿದ್ದಾರೆ. ದೇವರು ಹಿಂದೆ ಯಾವ ಥರ ಡಿಸೈನ್ ಮಾಡಬೇಕು ಅಂತ ಇನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು, ಅಲ್ಲಿ ಇನ್ನೂ ನಡೀತಾ ಇದೆ. ಅದಾದಮೇಲೆ ನಾವು ಹೋಗಿ ಪ್ರಸಾದ ಮತ್ತು ಪಲಾವ್ ಎರಡು ನಮಗೆ ಪ್ರಸಾದದಲ್ಲಿ ಸಿಕ್ತು. ಇದನ್ನು ನೀವು ಬೇಕು ಅಂದರೆ 1 ಡೇಗೆ ಅಂದರೆ ಒಂದು ದಿನದ ಪ್ರಸಾದ ಖರ್ಚನ್ನ ನೀವು ಕೊಡ್ಬೋದು ಅಂತಲೂ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಕೊಬಿಟ್ಟು ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ದು ಆಗಿದ್ರೆ ಪ್ರಸಾದ ರೂಪದಲ್ಲೂ ಕೂಡ ಜನಗಳಿಗೆ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಎಕ್ಸ್ಪೀರಿಯೆನ್ಸ್ ಈ ಥರ ಇತ್ತು. ನಾವು ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ನಾವು ಏನು ಅಂದ್ಕೊಂಡಿದ್ವೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.